ನಿಂಬೆಹಣ್ಣನ್ನು ಕಪ್ಪು ಮಾಂತ್ರಿಕೆಯಲ್ಲಿ ಹೆಚ್ಚು ಬಳಸಲಾಗುತ್ತದೆ. ಇದಕ್ಕೆ ಪುರಾಣ ಮತ್ತು ವೈಜ್ಞಾನಿಕ ಕಾರಣಗಳಿವೆ. ಪುರಾಣಿಕ ಕಥೆ ಹೀಗಿದೆ. ಸಮುದ್ರ ಮಂಥನದ ವೇಳೆಯಲ್ಲಿ ಲಕ್ಷ್ಮೀದೇವಿ ಅಮೃತದೊಂದಿಗೆ ಬಂದರೆ ಅವಳ ತಂಗಿ ಅಲಕ್ಷ್ಮಿ ವಿಷದೊಂದಿಗೆ ಮೂಡಿಬಂದಳು. ಲಕ್ಷ್ಮೀದೇವಿ ಧನ, ಸಮೃದ್ಧಿ ಮತ್ತು ಸುಖದ ದೇವಿ. ಅಲಕ್ಷ್ಮಿ ಆಕೆಯ ವಿರೋಧಿ, ದುಷ್ಟಶಕ್ತಿ ತರುವ ತಂಗಿ. ಅಲಕ್ಷ್ಮಿ ದುರದೃಷ್ಟ, ದಾರಿದ್ರ್ಯ ಮತ್ತು ಕಷ್ಟಗಳನ್ನು ತರುತ್ತಾಳೆ. ಅಲಕ್ಷ್ಮಿ ಕಹಿ ಮತ್ತು ಖಾರದ ಆಹಾರ ಇಷ್ಟಪಡುತ್ತಾಳೆ. ಕಪ್ಪು ಮಾಂತ್ರಿಕೆಯಲ್ಲಿ ಅಲಕ್ಷ್ಮೀ ದೇವಿಯನ್ನು ಆಕರ್ಷಿಸಲು ನಿಂಬುವನ್ನು ಬಳಸಲಾಗುತ್ತದೆ. ಅಲಕ್ಷ್ಮಿ ಶಾಪವನ್ನು ನಿಂಬು ಮೂಲಕ ಕೊಟ್ಟು ಹೋಗುತ್ತಾಳೆ. ಹೀಗಾಗಿ ನಿಂಬು ಶಾಪ ಅಥವಾ ಕೆಟ್ಟ ಶಕ್ತಿಯನ್ನು ಸುಲಭವಾಗಿ ಹಿಡಿಯಬಲ್ಲದು. ಆದ್ದರಿಂದ ನಿಂಬು ಮೇಲೆ ಕಾಲಿಡಬಾರದು. ಹಿಂದೂ ಸಂಪ್ರದಾಯದ ಪ್ರಕಾರ ನಿಂಬು ಮೆಣಸಿನಕಾಯಿಯನ್ನು ಬಾಗಿಲು, ಕಚೇರಿ ಅಥವಾ ವಾಹನದ ಮುಂದೆ ಹಾಕುತ್ತಾರೆ. ಅಲಕ್ಷ್ಮಿ ಬಾಗಿಲು ಬಳಿ ಬಂದು ತೃಪ್ತಿಯಾಗಿ ಹಿಂತಿರುಗುತ್ತಾಳೆ, ಒಳಗೆ ಬರುವುದಿಲ್ಲ. ಇದರಿಂದ ಮನೆಯ ಅಥವಾ ಅಂಗಡಿಯ ರಕ್ಷಣೆಯಾಗುತ್ತದೆ ಎಂದು ನಂಬಿಕೆ. ಮತ್ತು ವೈಜ್ಞಾನಿಕ ಕಾರಣವೇನೆಂದರೆ ನಿಂಬು ಮತ್ತು ಮೆಣಸಿನಕಾಯಿ ಪರಿಸರವನ್ನು ಬ್ಯಾಕ್ಟೀರಿಯಾ ಮತ್ತು ಕೀಟಗಳಿಂದ ಮುಕ್ತವಾಗಿರಿಸುತ್ತವೆ. ಮೆಣಸಿನಕಾಯಿಯ ವೈದ್ಯಕೀಯ ಶಕ್ತಿಯನ್ನು ಹೊಂದಿದೆ. ಹೀಗೆ ಸಾಧಾರಣವಾಗಿ ನಿಂಬು ಪುರಾಣ, ವೈಜ್ಞಾನಿಕ ಹಾಗೂ ಸಂಪ್ರದಾಯದ ದೃಷ್ಟಿಯಿಂದ ಶಕ್ತಿಯುತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.